ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪು ಬ್ಲಾಗ್ಸ್. ಸೊ ಇವತ್ತು ಕಂಟೆಂಟ್ ಏನಪ್ಪ ಅಂದರೆ ಕಾಲೇಜಲ್ಲಿದ್ದೀನಿ. ಕಾಲೇಜಲ್ಲಿ ಏನಾದ್ರು ಗೊತ್ತಾಗೈತೆ ನಮ್ಮ ಸರ್ ಅಟೆಂಡೆನ್ಸ್ ಶಾರ್ಟೇಜ್ ಐತೆ ಅಂತ ಬೈದ್ಬಿಟ್ಟಿಲ್ಲ. ಮತ್ತು ತಿರ್ಗಾ ಕಾಲೇಜ್ ಹೋಗಕ್ಕೆ ಮೂಡಿಲ್ಲ. ಪ್ಲಸ್ ಮಧ್ಯಾಹ್ನ ಕ್ಲಾಸ್ ಬಂತು. ನಾನು ನನ್ನ ಫ್ರೆಂಡು ಅದಕ್ಕೆ ಹೋಗ್ಬಿಟ್ಟು ಐಸ್ ಕ್ರೀಮು ಜ್ಯೂಸ್ ಎಲ್ಲ ತೊಗೊಂಡು ತಿನ್ಕೊಂಡು ಕುತ್ಕೊಂಡಿದ್ದೀವಿ. ನೋಡ್ರಿ ಎಷ್ಟು ಖಾಲಿ ಜಾಗಲ್ಲಿ ಒಂದು ಫ್ರೀಯಾಗಿ ಪಂಡ್ ತೊಡ್ಕೊಂಡು ಕುತ್ಕೊಂಡಿದ್ದೀವಿ. ಹಂಗಾಗಿ ಈಗ ಪಾನಿಪುರಿ ತಿನ್ಬೇಕಂತ ಅನಿಸ್ತು. ಪಾನಿಪುರಿ ತಿನ್ಬೇಕಂದ್ರೆ ಎಚ್ಚರಿಸಲ್ಲಿ ಹೊಟ್ಟಲ್ಲಿ ಒಂದು ಪಾನಿಪುರಿ ಅಂಗಡಿಲ್ಲ. ಅದಕ್ಕೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಈಗ ಇಲ್ಲಿಂದ ಆಗರಾಗ ಹೋಗ್ತೀವಿ ಪಾನಿಪುರಿ ತಿನ್ನೋಕ್ಕೆ. ಎಷ್ಟು ಪಾನಿಪುರಿ ಕ್ರೇಜ್ ಇದೆ ಅಲ್ಲ, ನಮಗೆ ಥಿಂಕ್ ಮಾಡಿ ನಮಗೆ ಪಾನಿಪುರಿ ಕ್ರೇಜ್ ಇದೆ ಅಂತ. ಇಲ್ಲಿಂದ 30 ರೂಪಾಯಿ ಪಾನಿಪುರಿ ತಿನ್ನೋಕ್ಕೆ 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ದೀವಿ ನಾವು. ಚೆನ್ನಾಗಿದೆ ಅಲ್ಲ, ಒಂಥರ ಚೆನ್ನಾಗಿದೆ. ಬನ್ನಿ ಹೋಗೋಣ ಬನ್ನಿ. ಏನಾಯ್ತು ಗೊತ್ತಾ, ನಾನು ಅದಕ್ಕೆ ಬಿಟ್ಕೊಂಡಿದ್ದೆ. ನಂಗೆ ಗೊತ್ತಿರಲಿಲ್ಲ ಅಗ್ನಾಗ ಹೋಗೋದು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡು ಕಾಲೇಜಿಗೆ ಹೋಗ್ಬಿಟ್ಟು ಬರೋದಲ್ಲ ಅಂತ ಹೇಳಿ ಬಿಟ್ಟು ಬಂದುಬಿಟ್ಟು ಆಧಾರ್ ಕಾರ್ಡ್ನ. ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ಲ, ಆಮೇಲೆ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಿಸಿಲಿದೆ ನಡ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡು ಅದಕ್ಕೆ ಬಸ್ಸಿಗೆ ಹೋಗೋಣ ಅಂತ ಬಂದಿದೆ. ಆಧಾರ್ ಕಾರ್ಡೇ ತಂದಿಲ್ಲ. ಅಂಬ್ರೂನಿ ಹತ್ರ ಆಧಾರ್ ಕಾರ್ಡ್ ಇತ್ತು, ನನ್ನ ಹತ್ರ ಇತ್ತು. ಫೋನಲ್ಲಿ ತೋರ್ಸೋಣ ಅಂತ ಅಂದ್ಕೊಂಡು ಬಂದಿದೆ. ಅಂಕಲ್ ಪಾಪ ಎಷ್ಟು ಒಳ್ಳೆ ಅಂತ ಆಧಾರ್ ಕಾರ್ಡೇ ಕೇಳಲಿಲ್ಲ ನನ್ನ. ಟಿಕೆಟ್ ಕೇಳಿದ್ವಿ, ಸುಮ್ಮನೆ ಟಿಕೆಟ್ ಕೊಟ್ಬಿಟ್ಟಿದೆ. ಬಟ್ ಆ್ಯಕ್ಚುಲಿ ಒಂದೊಂದ್ಸತಿ ಟಿಕೆಟ್ ಕ್ಯಾರಿ ಮಾಡಬೇಕು, ಆಧಾರ್ ಕಾರ್ಡ್ ಕ್ಯಾರಿ ಮಾಡಬೇಕು. ಯಾಕಂದರೆ ಅವರೇನೋ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಆದರೆ ಇನ್ ಕೇಸ್ ಏನಾದರೂ ಸೆಕೆಂಡ್ ಬಂದರು ಅಂದರೆ ನಮಗೆ ಫೈನ್ ಹಾಕೋದಿನ ನಮ್ಮ ಜೊತೆ ಪಾಪ ಅವರಿಗೂ ಬೈತಾರೆ. ಅವ್ರ ಕೆಲ್ಸಕ್ಕೆ ಪ್ರಾಬ್ಲಮ್ ಮಾಡಬಾರ್ದು. ಸೊ ಏನಂದರೆ ಮನೆಯಿಂದ ಆಧಾರ್ ಕಾರ್ಡ್ ತೊಗೊಂಡು ಈಗ ನಾನು ಎಷ್ಟೊಂದು ಜನ ನೋಡಿದ್ದೀನಿ ಬಸ್ಸಲ್ಲಿ ಈ ಥರ ಬೇರೆ ಆಧಾರ್ ಕಾರ್ಡೆಲ್ಲ ಕೊಟ್ಟು ಚೀಟಿಂಗ್ ಮಾಡಿದಾಗ ಅದರಿಂದ ಪಾಪ ಸುಮ್ಮನೆ ಅವ್ರ ಕೆಲ್ಸಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇ ವಿ ಶುಡ್ ಕ್ಯಾರಿ ಯುವರ್ ಓನ್ ಆಧಾರ್ ಕಾರ್ಡ್. ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ. ಏನಾಯ್ತು ಗೊತ್ತಾ, ಸುಖ ಕೇಳ್ದ ಆ ಭಯಕ್ಕೆ ಒಂದು ಎಕ್ಸ್ಟ್ರಾ ಆ ಭಯ ಇಟ್ಕೊಂಡ್ಬಿಟ್ಟು ಎರಡು ಕೊಟ್ಟು ನಿಮಗಷ್ಟೇ ಕೊಟ್ಟರೆ ಅವ್ರ ಪಾಪ ಹಂಗೆ ನಿಂತ್ಕೊತಾರೆ. ಅವ್ರಿಗೆ ಕೊಟ್ಟರೆ ನೀವು ಹಂಗೆ ನಿಂತ್ಕೊತೀರಾ. ಇರಲಿ ತಗೊಳ್ಳಿ, ಇಬ್ಬರೂ ತಿನ್ಕೊಳ್ರಿ ಅಂತ ಹೇಳಿ ಎರಡೇ ಕೊಟ್ಟು. ಇಂಥ ಬೆಂಗಳೂರಲ್ಲಿ ಎಷ್ಟು ಸೆಲ್ಫಿಶ್ ಜನ ಇರ್ತಾರೆ, ಗೊತ್ತಿದ್ರೂ ಮಾತಾಡ್ಸೋದು ಕಡಿಮೆ. ಬಟ್ ಆ ಭಯ ನಾವು ಯಾರು ಅಂತಲೇ ಗೊತ್ತಿಲ್ಲ. ಅಂದರೂ ಕೂಡ ಪ್ರತಿ ಸತಿ ನಾವು ಹೋದಾಗೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾಗತ್ತೆ. ನಾವು ಈ ಥರ್ಡ್ ಟೈಮ್ ಅಲ್ಲಮ್ಮ ಥರ್ಡ್ ಟೈಮ್ ಬರ್ತಿರೋದು ಈ ಭಯ, ಸೆಕೆಂಡ್ ಟೈಮ್ ಬರ್ತಿರೋದು ಈ ಭಯ. ನಾನು ಅದಕ್ಕೆ ಚೇಂಜ್ ಇಲ್ಲ ಅಂದಕ್ಕೆ ಆ ಭಯ ಇರಲಿ, ಹೋಗ್ರಿ ನೆಕ್ಸ್ಟ್ ಟೈಮ್ ಕೊಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಗೈಸ್. ಈ ಥರ ಗೊತ್ತಿಲ್ಲದಿರೋ ಊರಲ್ಲಿ ಯಾರು ಒಬ್ರು ಒಳ್ಳೆ ಸಿಕ್ಕರೆ ಎಷ್ಟು ಖುಷಿ ಅನಿಸುತ್ತಲ್ಲ, ಚೆನ್ನಾಗಿರುತ್ತೆ. ನೋಡ್ರಿ ಗೈಸ್ ಹೆಂಗೆ ಓಡೋಡಿ ಹೋಗ್ತಿದ್ದಾಳೆ ಅಂದ್ಬಿಟ್ಟು. ಅಮ್ಮ ಬಿಟ್ಟು ಹೋಗ್ತಿದ್ಯಾ ಬ್ರೋ? ನೋಡಿ ಗೈಸ್ ಹೆಂಗೆ ಸಿಗುತ್ತಿದ್ದೀವಲ್ಲ. ಒಂದು ಪ್ಲೇಟ್ ಪಾನಿಪುರಿಗೆ ಎಷ್ಟು ಊರೆಲ್ಲ ಸುತ್ತಿದ್ದೀವಿ ನಾವು. ನನ್ನ ಬ್ಲಾಗ್ ಯಾರಾದರೂ ನೋಡಿದರೆ ದಯವಿಟ್ಟು ಆದಷ್ಟು ಬೇಗ ರೆಡ್ಸರ್ ಲೇಔಟಲ್ಲಿ ಒಂದು ಗೋಲ್ಗಪ್ಪ ಅಂಗಡಿ ತೆಗೀರಿ. ನಾವು ಗೋಲ್ಗಪ್ಪ ತಿನ್ನೋಕ್ಕೋಸ್ಕರ 4-5 ಕಿಲೋಮೀಟ್ರ್ ನಡ್ಕೊಂಡು ಬರ್ತಿದ್ದೀವಿ. ಇಟ್ಸ್ ಮೈ ರಿಕ್ವೆಸ್ಟ್, ಯಾರಾದರೂ ನನ್ನ ಬ್ಲಾಗ್ ನೋಡ್ತಾರೆ ರೆಡ್ಸರ್ ಬೇಗ ಅಲ್ಲ, ನಮಗೂ ಹೆಲ್ಪ್ ಆಗುತ್ತೆ. ಅಲ್ವಾ ಸ್ವಲ್ಪ ಕರೆಕ್ಟ್ ತಾನೆ. ಅವ್ರ ಪಾಪ ಫೋನಲ್ಲಿ ಮಾತಾಡ್ತಿದ್ದಾರೆ ಬಸ್. ನಾನೇ ಕಟ್ ಮಾಡಿದ್ದು. ಇರೋಕ್ಕಾಗ್ತಿಲ್ಲ ಗೊತ್ತಾ, ಬೆಂಗಳೂರು ವೆದರ್ ಪ್ರಿಡಿಕ್ಟ್ ಮಾಡೋಕ್ಕೆ ಕಷ್ಟ ಗೈಸ್. ಬೆಳಗ್ಗೆ ನೋಡ್ರೆ ಮಳೆ ಬರೋ ಥರ ಇರುತ್ತೆ, ಮಧ್ಯಾಹ್ನ ನೋಡ್ರೆ ಬಿಸಿಲು ಇರುತ್ತೆ, ನೈಟ್ ಆಗ್ತಿದ್ದಂಗೆ ಚಳಿ ಆಗ್ಬಿಡುತ್ತೆ. ಏನು ಬೆಂಗಳೂರು ಏನೋ ಗೈಸ್, ಒಂಥರ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ.
ಬನ್ನಿ ಗೈಸ್, ಇದಾಗಿತ್ತು ಇವತ್ತಿನ ಪಾನಿಪುರಿ ತಿನ್ನೋ ವ್ಲಾಗ್. ಪಾನಿಪುರಿ ತಿನ್ಕೊಂಡು ವಾಪಸ್ ಬಂದ್ವಿ. ಇವಾಗ ನಾನು ವಾಪಸ್ ಪಿ ಜಿಗೆ ಹೋಗ್ತೀನಿ. ಅಮ್ರೂನೇ ಅವ್ರ ಮನೆಗೆ ಹೋಗ್ತಾಳೆ. ಸೊ ಲೆಟ್ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟಾಟಾ.